ಇದು ಕೆಲವರಿಗೆ ಸಮಯವಿದ್ದವರಿಗೆ ಇನ್ನಷ್ಟು ದೇವಪೂಜೆಗೆ ತೊಡಗಿಸ್ಕೊಂಡು ನಿತ್ಯಾಗತಾಯೈ ನಮಃ ಅನಂತ ನಿತ್ಯಾಯೈ ನಮಃ ಅಂತ ಆರಂಭವಾಗುವಂತಹ ಲಕ್ಷ್ಮೀ ಸಹಸ್ರನಾಮ ಪೂಜೆಯನ್ನು ಮಾಡ್ಬೋದು. ಅಂದರೆ ಲಕ್ಷ್ಮೀ ಸಹಸ್ರನಾಮ ಪೂಜೆ ಅಂತಂದರೆ 108 ಅಲ್ಲ 1008 ನಾಮಗಳಿಂದ ಆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವಂತಹದ್ದು. ಇದು ಸಹಸ್ರನಾಮ ಪೂಜೆ. ಈ ಅಷ್ಟೋತ್ತರ ಪೂಜೆ ಸಹಸ್ರನಾಮ ಪೂಜೆಯನ್ನು ಹೊರತುಪಡಿಸಿ ಕೂಡ ಅನೇಕ ಸ್ತೋತ್ರಗಳನ್ನು ನಮ್ಮ ಪೂರ್ವಾಚಾರ್ಯರುಗಳು ರಚನೆ ಮಾಡಿದ್ದಾರೆ. ಈಗ ಇಂದ್ರಕೃತ ಮಹಾಲಕ್ಷ್ಮಿ ಸ್ತೋತ್ರ ಅಂತಿದೆ, ಅದನ್ನು ಮಾಡಬಹುದು, ಅದನ್ನು ಜಪಿಸ್ಬೋದು. ಅಥವಾ ನಿಮಗೆಲ್ಲ ಗೊತ್ತಿರ್ಬೋದು, ನಮಸ್ತೆ ಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಅನ್ನುವಂತಹ ಇದನ್ನು ಹೇಳ್ಬೋದು, ಈ ಸ್ತೋತ್ರವನ್ನು ಹೇಳ್ಬೋದು. ಅದೇ ರೀತಿ ಈ ನಮ್ಮ ಮಂತ್ರಶಾಸ್ತ್ರದಲ್ಲೇ ಒಂದು ಪ್ರಮುಖವಾದಂತಹ ಒಂದು ಮಂತ್ರ ಇದೆ. ಇದನ್ನು ಮಾಡಿದ್ರೆ ಖಂಡಿತವಾಗಿಯೂ ದೇವಿಯ ಅನುಗ್ರಹ ಆಗುತ್ತೆ ಅಂತ ನಂಬ್ತಾ ನವರಾತ್ರಿಗಳಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತಾರೆ. ಅದಲ್ಲದೆ ಇರೋ ಸಮಯದಲ್ಲೂ ಮಾಡಬಹುದು, ವರಮಹಾಲಕ್ಷ್ಮಿ ಹಬ್ಬದಂತಹ ಸಂದರ್ಭದಲ್ಲಿ. ಅದು ಏನಪ್ಪ ಅಂತ ಕೇಳಿದ್ರೆ, ಈ ಲಕ್ಷ್ಮೀ ಹೃದಯ ಮತ್ತು ನಾರಾಯಣ ಹೃದಯ ಅನ್ನುವಂತಹ ಮಂತ್ರಗಳು. ನವರಾತ್ರಿಯಲ್ಲಿ ನೀವು ಯಾವುದೇ ಮಠಗಳು ತಗೋಬೋದು, ಯಾವುದೇ ದೇವಸ್ಥಾನಗಳು ತಗೋಬೋದು, ಅಲ್ಲೆಲ್ಲ ಪೂಜೆ ಆಗುವಾಗ ಈ ಲಕ್ಷ್ಮೀ ಹೃದಯವನ್ನು ಪಾರಾಯಣ ಮಾಡ್ತಾರೆ. ಈ ಲಕ್ಷ್ಮೀ ಹೃದಯ ಹೇಗೆ ಅಂದರೆ, ಒಂದು ಸಲ ನಾರಾಯಣ ಹೃದಯವನ್ನು ಹೇಳಬೇಕು, ಲಕ್ಷ್ಮೀ ಹೃದಯವನ್ನು ಹೇಳಬೇಕು ಮತ್ತು ತಿರ್ಗಾ ನಾರಾಯಣ ಹೃದಯವನ್ನು ಹೇಳಬೇಕು. ಇದನ್ನು ಸಂಪುಟೀಕೃತ ಲಕ್ಷ್ಮೀ ಹೃದಯ ಪಾರಾಯಣ ಅಂತ ಕರೀತಾರೆ. ಯಾರು ಈ ಲಕ್ಷ್ಮೀ ಹೃದಯವನ್ನು ಪಾರಾಯಣವನ್ನು ಮಾಡ್ತಾರೋ ಅವರಿಗೆ ಖಂಡಿತವಾಗಿಯೂ ದೇವಿ ಒಲಿತಾಳೆ ಅನ್ನುವಂತಹ ನಂಬಿಕೆ ಸಾವಿರಾರು ವರ್ಷಗಳಿಂದ ಇದೆ. ನವರಾತ್ರಿಯಲ್ಲಿ ಏನು ಮಾಡ್ತಾರೆ ಅಂದರೆ ಏಕೋತ್ತರ ವೃದ್ಧಿ ಅಂತ ಕರೀತಾರೆ. ಅಂದರೆ ಮೊದಲನೇ ದಿನ ಒಂದು ನಾರಾಯಣ ಹೃದಯ, ಒಂದು ಲಕ್ಷ್ಮೀ ಹೃದಯ, ಒಂದು ನಾರಾಯಣ ಹೃದಯ. ಎರಡನೇ ದಿನ ಒಂದು ನಾರಾಯಣ ಹೃದಯ, ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ, ನಾರಾಯಣ ಹೃದಯ, ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ. ಮೂರನೇ ದಿನ ನಾರಾಯಣ ಹೃದಯ, ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ, ನಾರಾಯಣ ಹೃದಯ, ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ, ನಾರಾಯಣ ಹೃದಯ, ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ. ಹೀಗೆ 9 ದಿನವೂ ಹೆಚ್ಚಿಸ್ಕೊಂಡು ಹೋಗಬೇಕು. ವಿಜಯದಶಮಿ ದಿನ 10ನೇ ದಿನ ಕೇವಲ ಒಂದು ನಾರಾಯಣ ಹೃದಯ, ಒಂದು ಲಕ್ಷ್ಮೀ ಹೃದಯ, ಒಂದು ನಾರಾಯಣ ಹೃದಯ ಮಾಡಬೇಕು. ಹೀಗೆ ಮಾಡಿದ್ರೆ ಖಂಡಿತವಾಗಿಯೂ ಅವರಿಗೆ ಮಹಾಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ. ಸಮಾಜದಲ್ಲಿ ಗುರುತಿಲ್ಲದೇ ಇರುವವರಿಗೂ ಕೂಡ ಗುರುತು ಸಿಗುತ್ತೆ. ಶ್ರೀಮತೆ ರಾಮಾನುಜಾಯ ನಮಃ.